ನಾವು ಮಾಡುತ್ತಾ ಇರುವ ಎಲ್ಲ ಕೆಲಸಗಳು ನಿಜವಾಗಿಯೂ ಹೊಟ್ಟೆಗಾಗಿ ಮಾತ್ರವೇನಾ? ಕನಕದಾಸರು ಒಂದು ಸಾಲಿನಲ್ಲಿ ಜೀವನದ ಸತ್ಯ ಹೇಳಿದರು, ಕೇಳಬೇಕಾ? ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕನಕದಾಸರ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅನ್ನೋ ಕೀರ್ತನೆಯ ಅರ್ಥ ಮಾಡಿಕೊಳ್ಳೋಣ. ಕಳ್ಳತನ ಮಾಡುವವನು ಕೂಡ ಹೊಟ್ಟೆಗಾಗಿ ಮಾಡ್ತಾನೆ. ರಾಜನು ವೈಭವದಿಂದ ಬದುಕಿದರೂ ಅದು ಕೂಡ ಹೊಟ್ಟೆಗಾಗಿ. ಅಂದರೆ ದೇವರ ಧ್ಯಾನ ಮಾತ್ರ ಹೊಟ್ಟೆಗಾಗಿ ಅಲ್ಲ. ಇಲ್ಲಿ ಕನಕದಾಸ ಹೇಳುವುದು ಏನೆಂದರೆ, ಲೌಕಿಕ ಜೀವನ ಹೊಟ್ಟೆಗಾಗಿ, ಅಂದರೆ ಆಧ್ಯಾತ್ಮಿಕ ಜೀವನ ಆತ್ಮಕ್ಕಾಗಿ. ಈ ರೀತಿ ಇನ್ನಷ್ಟು ಕನ್ನಡ ಸಾಹಿತ್ಯ ವಿಡಿಯೋಗಳಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಭಾಗ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೀವು ನಮಸ್ಕಾರ ಸ್ನೇಹಿತರೆ, ನಾವು ಮಾಡ್ತಾ ಇರುವ ಪ್ರತಿಯೊಂದು ಕೆಲಸವು ನಿಜವಾಗಿ ಹೊಟ್ಟೆಗಾಗಿ ಮಾತ್ರವೇನಾ? ಕನಕದಾಸರು ಒಂದು ಅದ್ಭುತ ಕೀರ್ತನೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಕಳ್ಳತನ ಮಾಡುವವರು ಕೂಡ ಹೊಟ್ಟೆಗಾಗಿ ಮಾಡ್ತಾನೆ. ರಾಜನು ವೈಭವದಲ್ಲಿ ಬದುಕಿದರೂ ಅದು ಕೂಡ ಹೊಟ್ಟೆಗಾಗಿ. ಅಂದರೆ ದೇವರ ಧ್ಯಾನ ಮಾತ್ರ ಹೊಟ್ಟೆಗಾಗಿ ಅಲ್ಲ, ಅದು ಮುಕ್ತಿಗಾಗಿ, ಆತ್ಮ ಸಂತೋಷಕ್ಕಾಗಿ. ಇದೇ ಕನಕದಾಸರ ಸಂದೇಶ. ಲೌಕಿಕ ಜೀವನ ಹೊಟ್ಟೆಗಾಗಿ, ಆಧ್ಯಾತ್ಮಿಕ ಜೀವನ ಆತ್ಮಕ್ಕಾಗಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗೆ ಈ ಚಾನಲನ್ನು ಸಹ ಲೈಕ್ ಮಾಡಿ. ಧನ್ಯವಾದಗಳು. ಈಗ ನಾವು 4ನೇ ಸೆಮಿಸ್ಟ್ರಿ BCom ಕನ್ನಡ ವಿದ್ಯಾರ್ಥಿಗಳಿಗೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಕೊಟ್ಟಿರುವ ವಾಣಿಜ್ಯ ಸಂಪದ ಪಠ್ಯದ ಅನುಕ್ರಮವಾಗಿ ಕೀರ್ತನೆಗಳು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬ ಒಂದು ಕೀರ್ತನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಜೊತೆಗೆ ಈ ವಿಡಿಯೋದಲ್ಲಿ ಒಂದು ಅದ್ಭುತ ಇದೆ. ಇಲ್ಲಿ ಪ್ರತಿಯೊಂದಕ್ಕೂ ಚಿತ್ರದ ಮೂಲಕ ವಿವರಣೆಯನ್ನು ಅದ್ಭುತವಾಗಿ, ಆಕರ್ಷಕವಾಗಿ ನೀಡಲಾಗಿದೆ. ಎಲ್ಲರೂ ಗಮನವಿಟ್ಟು ಈ ಕೀರ್ತನೆಯನ್ನು ಕೇಳಿಸಿಕೊಳ್ಳಿ. ವಿದ್ಯಾರ್ಥಿಗಳೇ, ಈ ಮೊದಲನೆಯ ಕೀರ್ತನೆ ಈ ರೀತಿ ಇದೆ. ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆ ಮಾಡುವುದು ಹೊಟ್ಟೆಗಾಗಿ. ಕೆಲವು ಚಿತ್ರಗಳು ನಿಮಗೆ ಕಾಣಿಸ್ತಾ ಇದೆ. ಒಬ್ಬ ಪಂಡಿತ ಅಲ್ಲಿ ಪಂಚಾಂಗ ಪುಸ್ತಕ ಇಟ್ಟುಕೊಂಡು ಇಲ್ಲಿ ಸಾಮಾನ್ಯ ಜನರಿಗೆ ಪಂಚಾಂಗ ಹೇಳ್ತಾ ಇದ್ದೇನೆ. ಇದರ ಅರ್ಥ ಏನೆಂದರೆ, ಸಮಾಜದಲ್ಲಿ ವಿಜ್ಞಾನಿಗಳು ಎಂದು ಕರೆಸಿಕೊಳ್ಳುವವರು, ವೇದಶಾಸ್ತ್ರಗಳು ಅಭ್ಯಾಸ ಮಾಡಿದವರು ಮತ್ತು ಜ್ಯೋತಿಷ್ಯ ಹೇಳುವವರು ತಮಗೆ ತಿಳಿಯದ ವಿಷಯವನ್ನು ಇತರರಿಗೆ ಬೋಧಿಸುತ್ತಾರೆ. ಅಂದರೆ ಅವರಿಗೆ ಹೇಳ್ತಾರೆ. ಇದು ಮೇಲ್ನೋಟಕ್ಕೆ ಧರ್ಮಪ್ರಚಾರ ಅಥವಾ ಸಮಾಜ ಸೇವೆಯಂತೆ ಕಂಡರೂ ಅದರ ಹಿಂದಿನ ಮೂಲ ಉದ್ದೇಶ ತನ್ನ ಮತ್ತು ತನ್ನ ಕುಟುಂಬದ ಜೀವನ ನಿರ್ವಹಣೆಗಾಗಿರುತ್ತದೆ. ಅಂದರೆ ಆಧ್ಯಾತ್ಮದ ಅರಿವು ಸಹ ಹೊಟ್ಟೆಪಾಡಿಗಾಗಿ ಒಂದು ಸಾಧನವಾಗಿದೆ. ಎಲ್ಲರೂ ಮಾಡುವುದು ತಮ್ಮ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಇಲ್ಲಿ ಪುರಂದರದಾಸರು ಸಮಾಜದಲ್ಲಿರುವಂತಹ ನಿಜ ಅರ್ಥವನ್ನು ತಮಗೆ ತಿಳಿಸಿಕೊಡುತ್ತಿದ್ದಾರೆ. ಒಂದು ವಚನ: ಚಂಡಭಟ್ಟರಾಗಿ ನಡೆದು ಕತ್ತಿ ಡಾಲು ಕೈಯಲ್ಲಿ ಹಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇದು ಸೈನಿಕರ ಸಾಹಸವನ್ನು ಇಲ್ಲಿ ಈ ಕೀರ್ತನೆಯಲ್ಲಿ ಹೇಳ್ತಿದ್ದಾರೆ. ಚಂಡಭಟ್ಟನಾಗಿ ನಡೆದು ಕತ್ತಿ ಡಾಲು ಕೈಯಲ್ಲಿ ಹಿಡಿದು ಖಂಡ ತುಂಡು ಮಾಡುವುದು ಹೊಟ್ಟೆಗಾಗಿ. ರಣರಂಗದಲ್ಲಿ ಸೈನಿಕರು ಪ್ರಾಣ ಹಂಗು ತೋರ್ತಾರೆ, ಪ್ರಾಣವನ್ನು ತ್ಯಾಗ ಮಾಡ್ತಾರೆ, ತೊರೆದು ಹೋರಾಡುತ್ತಾರೆ. ಕತ್ತಿ ಗುರಾಣಿ ಹಿಡಿದು ಶತ್ರುಗಳನ್ನು ಸಾಯಿಸುತ್ತಾರೆ, ಸಂಹಾರ ಮಾಡುತ್ತಾರೆ. ಆ ಶೌರ್ಯ ಮತ್ತು ಸಾಹಸ ಹಿಂದೆ ದೇಶಪ್ರೇಮವಿದ್ದರೂ ಮೂಲಭೂತವಾಗಿ ಅದು ಅವರ ಅರಿಸಿಕೊಂಡ ವೃತ್ತಿ. ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಅವರು ಈ ಅಪಾಯಕಾರಿ ಕೆಲಸಕ್ಕೆ ಮುಂದಾಗುತ್ತಾರೆ ಎಂದು ಈ ವಚನದ ಮೂಲಕ ಹೇಳುತ್ತಿದ್ದಾರೆ. ಅಂಗಡಿ ಮುಂಗಟ್ಟಡ್ಡಿ ವ್ಯಂಗ್ಯ ಮಾತನಗಲಾಡಿ ಭಂಗಬಿದ್ದು ಗಳಿಸುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಚಿತ್ರ ತೋರಿಸ್ತಾ ಇದೆ. ಇಲ್ಲೊಂದು ಅಂಗಡಿ ಇದೆ, ಸುತ್ತಮುತ್ತಲು ಜನ ಕೂತಿದ್ದಾರೆ. ಒಬ್ಬ ಮಾಲೀಕ ಎಲ್ಲರನ್ನು ನಗಿಸುವ ರೀತಿ ಚಿತ್ರ ಇದೆ. ಇದರ ಅರ್ಥ ಏನೆಂದರೆ, ವ್ಯಾಪಾರ ಮತ್ತು ವ್ಯವಹಾರ ಅಂಗಡಿ ಮುಂಗಟ್ಟೆ ಅಂದರೆ ಮುಂದುಗಡೆ ವ್ಯಂಗ್ಯ ಮಾತಾಡಿಕೊಂಡು, ತಮಾಷೆ ಮಾತಾಡಿಕೊಂಡು ಜನರನ್ನು ಬಿದ್ದು ನಗಿಸುವುದು ಹೊಟ್ಟೆಗಾಗಿ ಅಥವಾ ಗೇಣು ಬಟ್ಟೆಗಾಗಿ. ವ್ಯಾಪಾರಸ್ಥರು ಅಂಗಡಿಗಳಂದರೆ ವ್ಯಾಪಾರ ಮಾಡೋರು ಅಂಗಡಿಗಳನ್ನು ಇಟ್ಟುಕೊಂಡು ಗ್ರಾಹಕರನ್ನು ಸೆಳೆಯಲು ನಾನಾ ಥರದ ಮಾತುಗಳನ್ನು ಆಡುತ್ತಾರೆ. ಈಗಿನ ಎಲ್ಲ ಟಿವಿಯಲ್ಲಿ ನೋಡ್ತಿರ್ತಾರೆ. ಅನೇಕ ರೀತಿ ಉದಾಹರಣೆಗಳು, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೆ. ಏಕೆಂದರೆ ತಮ್ಮ ವಸ್ತುಗಳನ್ನು ಅವರು ಇತರರಿಗೆ ವ್ಯಾಪಾರ ಮಾಡೋಕ್ಕೆ ಈ ರೀತಿಯಾಗಿರುವಂಥ ತಮ್ಮ ಹಾಸ್ಯವನ್ನು ಮಾಡ್ತಾ ತಮ್ಮ ವಸ್ತುಗಳನ್ನು ಸೇಲ್ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಗ್ರಾಹಕರು. ಕೆಲವೊಮ್ಮೆ ಲಾಭಕ್ಕಾಗಿ ಸುಳ್ಳು ಹೇಳಬೇಕಾಗುತ್ತೆ, ಅವಮಾನಗಳನ್ನು ಸಹಿಸಿಕೊಳ್ಳಬೇಕಾಗುತ್ತೆ. ಭಂಗ ಬಿದ್ದು ಈ ಎಲ್ಲ
ಕಸರತ್ತುಗಳು, ಎಲ್ಲ ಕೆಲಸಗಳು, ಎಲ್ಲ ವ್ಯವಹಾರಗಳು, ಎಲ್ಲ ಚಟುವಟಿಕೆಗಳು ಕೇವಲ ವ್ಯಾಪಾರ ಕುದುರಿಸಿ ಹಣ ಗಳಿಸಲು, ಆದರೆ ಮುಖ್ಯವಾದಂತಹ ಜೀವನ ನಡೆಸಲು ಮಾತ್ರ ಎಂದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಕನಕದಾಸರಲ್ಲಿ ತಮಗೆ ಈ ಅರ್ಥವನ್ನು ಹೇಳುತ್ತಿದ್ದಾರೆ. ಮತ್ತೊಂದು ಕೀರ್ತನೆ, ಕುಂಟೆ ತುದಿಗೆ ಕೊರಟು ಹಾಕಿ ಹಟ್ಟೆ ಮಣ್ಣು ಸಮನು ಮಾಡಿ ರಟ್ಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಕುಂಟೆ ತುದಿಗೆ ಕೊರಡು ಹಾಕಿ ಹಟ್ಟೆ ಮಣ್ಣು ಸಮನ ಮಾಡಿ ರಟ್ಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ. ರೈತರು ಹೊಲದಲ್ಲಿ ಕಠಿಣವಾಗಿ ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಮಣ್ಣಿನ ಹಟ್ಟೆಗಳನ್ನು, ಮಣ್ಣಿನ ಗುಡ್ಡೆಗಳನ್ನು ಒಡೆದು ಭೂಮಿಯನ್ನು ಹಸರು ಮಾಡಿ ಬೀಜ ಬಿತ್ತಿ ನೇಗಿಲು ಹೊಡೆದು ಬೆಳೆ ಬೆಳೆಯುತ್ತಾರೆ, ಫಸಲು ತೆಗೆಯುತ್ತಾರೆ. ಇಡೀ ಲೋಕಕ್ಕೆ ಅನ್ನ ನೀಡುವ ರೈತ ಈ ಶ್ರಮ ಪಡುವುದು ಮೊದಲು ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಮತ್ತು ಬಟ್ಟೆ ಧರಿಸಲು ಅಂತ ಲೇಖಕರಲ್ಲಿ ಹೇಳಕ್ಕೆ. ಮತ್ತೊಂದು ಕೀರ್ತನೆ, ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರಳು ಮಾಡಿ ಸುಳ್ಳು ಬೊಗಳಿ ತಿನ್ನುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ನಿಮಗೆ ಚಿತ್ರ ಕಾಣಿಸ್ತಾ ಇದೆ. ಇಲ್ಲಿ ಒಬ್ಬ ಎಷ್ಟು ಬೆಲ್ಲದಂತೆ ಸಿಹಿಯಾಗಿ ಮಾತಾಡ್ತಿದ್ದಾನೆ. ಜನರು ಆ ಮಾತುಗಳು ನೋಡಿಕೊಂಡು ಇಲ್ಲಿ ನಗ್ತಾ ಇದ್ದಾರೆ. ಅದ್ರ ಹಿಂದ್ಗಡೆ ಅದೇ ಫೋಟೋ ಇನ್ನೊಂದು ರೀತಿ, ಅಂದರೆ ಇಲ್ಲಿ ತನ್ನ ಹೊಟ್ಟೆಗಾಗಿ ಅನ್ನುವಂಥ ಒಂದು ಅರ್ಥ ನಮಗೆ ಈ ಚಿತ್ರದ ಮೂಲಕ ಗೊತ್ತಾಗುತ್ತೆ. ವಂಚನೆ ಮತ್ತು ಸುಳ್ಳು, ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರಳು ಮಾಡ್ತಾರೆ, ತಮಗೆ ಬೇಕಾದಂಗೆ ಅವರನ್ನು ಖುಷಿ ಪಡ್ತಾರೆ, ಸುಳ್ಳು ಬೊಗಳ್ತಾರೆ, ತಿಂಬುವುದು ಹೊಟ್ಟೆಗಾಗಿ. ಸಮಾಜದಲ್ಲಿ ಕೆಲವರು ಬಹಳ ಸಿಹಿಯಾಗಿ ಮಾತಾಡ್ತಾ ಜನರನ್ನು ಮೋಸಗೊಳಿಸುತ್ತಾರೆ, ಸುಳ್ಳು ಭರವಸೆಗಳನ್ನು ನೀಡಿ ಜನರನ್ನು ಮರಳು ಮಾಡ್ತಾರೆ. ಈ ರೀತಿ ವಂಚನೆ ದಾರಿಯಲ್ಲಿ ಬದುಕುವವರ ಗುರಿ ಕೂಡ ಅಂತಿಮವಾಗಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದೇ ಆಗಿರುತ್ತದೆ. ಕೊಟ್ಟವನ್ನು ಕಟ್ಟಿಕೊಂಡು ಕಟ್ಟಿಗೆಯನ್ನು ಹೊತ್ತಿಕೊಂಡು ಕಷ್ಟ ಮಾಡಿ ಉಣ್ಣುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ದೈಹಿಕ ಶ್ರಮದ ಕಾಯಕ, ನಿಮಗೆ ಆ ಚಿತ್ರ ಕಾಣಿಸ್ತಾ ಇದೆ. ಅವರ ಕೆಲಸವನ್ನು ತುಂಬ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಒಬ್ಬ ಹೆಣ್ಣು ಮಗಳು ತನ್ನ ಕಟ್ಟಿಗೆಯನ್ನು ತಲೆ ಮೇಲೆ ಎತ್ಕೊಂಡು ಬರ್ತಿದ್ದಾರೆ, ಇನ್ನೊಬ್ಬ ಇಲ್ಲಿ ಬಂಡೆಯನ್ನು ಹೊಡಿತಾ ಇದ್ದಾನೆ. ಈ ಎಲ್ಲ ಕೆಲಸಗಳು ಮಾಡುವುದು ತಮ್ಮ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಇಲ್ಲಿ ಕೊಟ್ಟವನ್ನು ಕಟ್ಟಿಕೊಂಡು ಕಟ್ಟಿಗೆಯನ್ನು ಹೊತ್ತಿಕೊಂಡು ಕಷ್ಟ ಮಾಡಿ ಉಣ್ಣುವುದು ಹೊಟ್ಟೆಗಾಗಿ. ಯಾವುದೇ ವಿಶೇಷ ಕೌಶಲ್ಯವಿಲ್ಲದ ಸಾಮಾನ್ಯ ಜನರು ಮೈ ಮುರಿದು ಕೆಲಸ ಮಾಡ್ತಾರೆ. ಅವರು ಧ್ಯಾನ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಕಾಡಿಗೆ ಹೋಗಿ ಕಾಡಿನಿಂದ ಕಟ್ಟಿಗೆ ಹೊತ್ತು ತರುವುದು, ಅವನ್ನು ಮಾರುವುದು ಮತ್ತು ತಮ್ಮ ಸಂಸಾರಕ್ಕೆ ಬೇಕಾಗಿರುವ ಅಡುಗೆ ಮಾಡೋಕ್ಕೆ ಬೇಕಾದ ಕಟ್ಟಿಗೆಗಳನ್ನು ಬಳಸಿಕೊಂಡು ತುಂಬ ಅತ್ಯಂತ ಕಷ್ಟದಾಯಕ ಕೆಲಸಗಳನ್ನು ಮಾಡುವುದು ಕೇವಲ ಒಂದು ಹೊತ್ತಿನ ಊಟಕ್ಕಾಗಿ ಮಾತ್ರ ಅಷ್ಟೊಂದು ಶ್ರಮ ಪಡುವುದು ಹೊಟ್ಟೆಗಾಗಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೀರ್ತನೆ, ವೇಷಧಾರಿಗಳು ಮತ್ತು ತಪಸ್ವಿಗಳು, ಸನ್ಯಾಸಿಗಳು, ಜಂಗಮ ಜೋಗಿ, ಜಟ್ಟಿಮೋಡ, ಬೈರಾಗಿ, ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಇಲ್ಲಿ ನಿಮ್ಗೆ ಕೆಲವು ಚಿತ್ರಗಳು ತೋರಿಸ್ತಾ ಇದ್ದಾರೆ. ಒಬ್ಬ ಖಾದಿ ಬಟ್ಟೆ ಹಾಕ್ಕೊಂಡಿದ್ದಾನೆ, ಇನ್ನೊಂದು ಕಪ್ಪು ಬಟ್ಟೆ ಹಾಕ್ಕೊಂಡಿದ್ದಾನೆ. ಒಬ್ಬ ಸನ್ಯಾಸಿಯಾಗಿ ಇಲ್ಲಿ ತಪಸ್ಸು ಮಾಡ್ತಿದ್ದಾನೆ. ಇನ್ನೊಬ್ಬ ಇಲ್ಲಿ ವೇಷ ಹಾಕ್ಕೊಂಡು ನಿಂತಿದ್ದಾರೆ. ಇನ್ನೊಬ್ಬ ಹೆಣ್ಣುಮಗು ಇಲ್ಲಿ ಮತ್ತೆ ವೇಷ ಹಾಕ್ಕೊಂಡು ಭರತನಾಟ್ಯ ನಿಂತಿದ್ದಾರೆ. ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ. ಎಲ್ಲರೂ ಏನಾಗುತ್ತಾರೆ, ಹಿಂದುಗಡೆ ತಮ್ಮ ಕುಟುಂಬಕ್ಕೋಸ್ಕರ ಇವೆಲ್ಲ ಕಷ್ಟಪಡ್ತಿರ್ತಾರೆ ಅಂತ ಇಲ್ಲಿ ಚಿತ್ರದ ಮೂಲಕ ನಿಮಗೆ ತೋರಿಸ್ತೀರಿ. ಎಲ್ಲ ವೇಷಗಳು ಹಾಕ್ಕೊಂಡಿರೋದು ಹೊಟ್ಟೆಗಾಗಿಯೇ. ತಮ್ಮ ಆ ಕಲೆಗೆ ಅವ್ರಿಗೆ ಗೌರವ ಕೊಡ್ತಿರ್ಬೋದು, ಆದರೆ ಇಂದಿನ ಭಾವಾರ್ಥ ಏನಿರ್ತದೆ, ತಮ್ಮ ಹೊಟ್ಟೆಗಾಗಿ ಅಂತ ಲೇಖಕರಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ದೈವಿಕ ಮಾರ್ಗದಲ್ಲಿವೆ ಎಂದು ತೋರಿಸಿಕೊಳ್ಳುವಂಥ ಸನ್ಯಾಸಿಗಳು, ಜೋಗಿಗಳು, ಬೈರಾಗಿಗಳು ಮತ್ತು ವಿವಿಧ ವೇಷಗಳು ಸಾಕುವಂಥ ಕಲಾವಿದರು, ಹೀರೋಯಿನ್ ಆಗಿರಲಿ, ಪ್ರತಿಯೊಬ್ಬರು ಇಲ್ಲಿ ಖಳನಾಯಕನಾಗಿರಲಿ, ರೌಡಿಗಳಾಗಿರಲಿ, ಯಾರೇ ಆಗಿರಲಿ, ಎಲ್ಲ ವೇಷಗಳು ಹಾಕ್ಕೊಳ್ಳಿರೋದು ತಮ್ಮ ಕುಟುಂಬದ ಒಂದು ಹೊಟ್ಟೆಗಾಗಿ ಮತ್ತು ಗೇಣು ಬಟ್ಟೆಗಾಗಿ ಅಂತೇಳಿ. ಅಂದರೆ ಈ ಸಮಾಜದಲ್ಲಿ ನಡೆದಿರುವಂಥ ಕೆಲವು ಈ ವೇಷಧಾರಿಗಳ ಒಂದು ನಿಜ ರೂಪವನ್ನು ಇಲ್ಲಿ ಈ ಕೀರ್ತನೆ ಹೇಳ್ತೀರಿ. ಎಲ್ಲರೂ ಈ ವೇಷಧಾರಿಗಳು ಹಿಂದೆ ಹೊಟ್ಟೆಪಾಡಿನ ಅನಿವಾರ್ಯತೆ ಇರುತ್ತದೆ. ಭಕ್ತಿ ಹೆಸರಿನಲ್ಲಿ ಮಾಡುವಂಥ ಬಾಹ್ಯ ಪ್ರದರ್ಶನಗಳ ಮೂಲಕ ಒಳಗಡೆ ಇರುವುದು ಮಾತ್ರ ಇದರ ಭಾವಾರ್ಥ ಒಂದೇ ಅಂತ ಇಲ್ಲಿ ಈ ಕೀರ್ತನೆ ನಮಗೆ ಅದ್ಭುತವಾಗಿ ತಿಳಿಸಿಕೊಡುತ್ತದೆ. ಮತ್ತೊಂದು ಕೀರ್ತನೆ, ಅಧರ್ಮಧಾರಿ ಕಳ್ಳತನ ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲುದ್ದನ್ನೇ ಹಿಡಿದುಕೊಂಡು ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ. ನಿಮಗೆ ಚಿತ್ರ ತೋರಿಸ್ತಿದ್ದಾರೆ. ಒಂದು ಅದ್ಭುತ ಮರ ಇದೆ. ಇಲ್ಲಿ 3 ಜನ ಒಂದು ಸುತ್ತಿ ಇಟ್ಕೊಂಡು, ಇನ್ನೊಬ್ಬನ ಕತ್ತಿ ಇಟ್ಕೊಂಡು, ಇನ್ನೊಬ್ಬನ ಕಲ್ಲು ಇಟ್ಕೊಂಡು ನಿಂತಿದ್ದಾರೆ. ಅಲ್ಲೊಬ್ಬ ಯಾರೋ ರೈತರು ಬಂಡಿ ಮೇಲೆ ತಮ್ಮ ದವಸ ಧಾನ್ಯಗಳು ಹಾಕ್ಕೊಂಡು ಈ ಕಡೆ ಬರ್ತಿದ್ದಾರೆ. ಇದರ ಅರ್ಥ ಏನಂದರೆ, ದಾರಿಯಲ್ಲಿ ಕಳ್ಳತನ ಹೊಂಚು ಹಾಕಿ ಕುಳಿತು ಜನರನ್ನು ಎದುರಿಸಿ ಬೆದರಿಸಿ ಲೂಟಿ ಮಾಡುವುದು ಕಳ್ಳರು ಸಹ ಕೂಡ
ಅದರೊಂದು ವೃತ್ತಿಯಾಗಿ ಅವರು ಮಾಡಿಕೊಂಡಿರುತ್ತಾರೆ. ಆದರೆ ಸಮಾಜ ವಿರೋಧಿ ಕೆಲಸವಾದರೂ ಅವರು ಆ ದಾರಿ ಹಿಡಿಯುವುದು ತನ್ನ ಹಸಿವನ್ನು ನೀಗಿಸಿಕೊಳ್ಳಲು, ತಮ್ಮ ಹೊಟ್ಟೆಗಾಗಿ ಅಂತ ಲೇಖಕರು ಅವರನ್ನು ಇಲ್ಲೇನು ಮಾಡ್ತಿದ್ದಾರೆ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅಂತ ಮತ್ತು ಗೇಣು ಬಟ್ಟೆಗಾಗಿ ಅಂತ ಈ ಕೀರ್ತನೆ ಹೇಳ್ತಿದೆ. ಮತ್ತೊಂದು ಕೀರ್ತನೆ ಪ್ರಿಯ ವಿದ್ಯಾರ್ಥಿಗಳೇ, ರಾಜ ವೈಭೋಗ ಮತ್ತು ಅಧಿಕಾರ ಅಂದನ ಪಲ್ಲಕ್ಕಿ ಹೇರಿ ಮಂದಿ ಮಾರ್ಬಲ ಕೂಡ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ. ಇಲ್ಲಿ ಅದ್ಭುತವಾಗಿರುವಂಥ ಒಂದು ಚಿತ್ರ ಕಾಣಿಸ್ತಾ ಇದೆ. ಅದ್ಭುತವಾಗಿರುವಂಥ ಒಂದು ಪಲ್ಲಕ್ಕಿ ಮೇಲೆ ಮಹಾರಾಜ ಕೂತಿದ್ದಾರೆ. ಹಿಂದುಗಡೆ ಆನೆ, ಕುದುರೆ, ಸೈನಿಕರೆಲ್ಲ ಬಾವುಟ ಇಟ್ಕೊಂಡು ಮೆರಿತಾ ಇದ್ದಾರೆ. ಎಲ್ಲ ಏನು ಅಂದ್ಕೊಂಡಿದ್ದೀರಾ? ಇದೆಲ್ಲವೂ ಸಹ ಅಧಿಕಾರ ಮಾಡುವವರು ಶ್ರೀಮಂತರು ಮತ್ತು ಪಲ್ಲಕ್ಕಿಯಲ್ಲಿ ಮೆರೆಯುತ್ತಾ ಸಾವಿರಾರು ಜನರನ್ನು ಸೈನಿಕದೊಂದಿಗೆ ಆಡಳಿತ ನಡೆಸುತ್ತಾರೆ. ಈ ರಾಜ ವೈಭೋಗ ಮತ್ತು ಐಶ್ವರ್ಯ ಮತ್ತು ಗೌರವಧನ ಪ್ರದರ್ಶನ ಕೂಡ ಸುಖ ಜೀವನವನ್ನು ಮತ್ತು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಕನಕದಾಸರು ಈ ಕೀರ್ತನೆಯಲ್ಲಿ. ನಾವು ಮುಂದಿನ ಅರ್ಥವನ್ನು ಗಮನಿಸಿದಾಗ ಈ ಎಲ್ಲ ಕೆಲಸಗಳು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಆದರೆ ಮನುಷ್ಯನಿಗೆ ಒಂದು ಗೊತ್ತಿಲ್ಲದ ಒಂದು ಸತ್ಯ ಇದೆ, ಅದು ಮುಕ್ತಿ ಮಾರ್ಗ. ಆ ಮುಕ್ತಿ ಮಾರ್ಗವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ ಇಲ್ಲಿ ಮತ್ತೆ ಹೇಳ್ತಿದ್ದಾರೆ. ಉನ್ನತ ಕಾಗಿನೆಲೆಯ ಆದಿಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ, ಆನಂದಕ್ಕಾಗಿ, ಸಂತೋಷಕ್ಕಾಗಿ. ಕೊನೆಯ ಪಲ್ಲವಿಯಲ್ಲಿ ಸಹ ಕನಕದಾಸರು ಒಂದು ದೊಡ್ಡ ವ್ಯತ್ಯಾಸವನ್ನು ತೋರಿಸುತ್ತಾರೆ. ಮೇಲೆ ಎಲ್ಲ ಕೆಲಸಗಳು ಕೇವಲ ಬದುಕಲು ಹೊಟ್ಟೆಗಾಗಿ ಮಾಡುವಂತಹುದು. ಆದರೆ ಕಾಗಿನೆಲೆಯ ಆದಿಕೇಶವ ದೇವರ ಧ್ಯಾನ ಮಾಡುವುದು ಮಾತ್ರ ಹೊಟ್ಟೆಗಾಗಿ ಅಲ್ಲ, ಅದು ಮುಕ್ತಿ ಮತ್ತು ಪರಮದ ಆನಂದಕ್ಕಾಗಿ. ಲೌಕಿಕ ಬದುಕು ಹೊಟ್ಟೆಪಾಡಿಗಾದರೆ ಆಧ್ಯಾತ್ಮಿಕ ಬದುಕು ಆತ್ಮದ ಒಂದು ಪ್ರದರ್ಶನ ಅಂತ ಇಲ್ಲಿ ನಿಮಗೆ ಚಿತ್ರದ ಮೂಲಕ ಕಾಣಿಸ್ತಿದ್ದಾರೆ. ದೇವರೊಬ್ಬರು ನಿಂತಿದ್ದಾರೆ, ಅಲ್ಲಿ ಧ್ಯಾನ ಮಾಡ್ತೇನೆ, ಇದೇ ಜೀವನ, ಮಿಕ್ಕಿದ್ದೆಲ್ಲ ಜೀವನ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಇದೊಂದೇ ನಿಜವಾದಂತಹ ನಮಗೆ ಮುಕ್ತಿ ಮಾರ್ಗ ಬೇಕಂದರೆ ನಾವು ಸದಾ ದೇವರ ಒಂದು ಧ್ಯಾನದಲ್ಲಿರಬೇಕು ಅನ್ನೋದೇ ವಚನದ ಪ್ರಾಮುಖ್ಯತೆ.